ಪ್ರತಿಯೊಂದು ಕ್ರಿಯೆಗಳಿಗೆ ಒಂದು ಇತಿಹಾಸ ಇರುತ್ತೆ. ವಿಶ್ವ ಮಹಿಳಾ ದಿನಾಚರಣೆ ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ, ಯಾಕೆಂದ್ರೆ ಇದು ಐತಿಹಾಸಿಕವಾದ ದಾಖಲೆ. ಇದು 1914ರಿಂದ 1917 ವಿಶ್ವ ಮಹಾಯುದ್ಧ, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಒಂದು ಕಡೆ ಇರುತ್ತೆ, ಫ್ರೆಂಚು ಮಧ್ಯದಲ್ಲಿರುತ್ತೆ. ಅಂದರೆ ಇಂಗ್ಲೆಂಡು ಆ ಭಾಗದಲ್ಲಿ ಮಧ್ಯದ ಫ್ರೆಂಚ್ ಇರುತ್ತೆ. ಫ್ರೆಂಚ್ ಮಧ್ಯ ಕಡೆ ಇರ್ತಾರೆ, ಸ್ವಲ್ಪ ಬರ್ತಾ ಇಂಗ್ಲೆಂಡ್ ಕಡೆ ತಿರ್ತಾರೆ. ಆ ಸಮಯದಲ್ಲಿ ಜರ್ಮನ್ ಮತ್ತು ಆಸ್ಟ್ರಿಯಾ, ಹಂಗೇರಿಯಲ್ಲಿ ಒಬ್ಬ ಗಂಡು ಮಗ ಇರಲ್ಲ ಯಾವುದೇ ಕೆಲಸ ಮಾಡೋಕ್ಕೆ, ಎಲ್ಲ ಸೈನ್ಯದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಯುದ್ಧದಲ್ಲಿ ಜರ್ಮನ್ ಸೋಲ್ತಾರೆ. ಆದರೆ ಮಹಿಳೆ ಮಾಡಿದಂಥ ತ್ಯಾಗಕ್ಕೆ, ಮಹಿಳೆ ತೋರಿದಂಥ ಶೌರ್ಯಕ್ಕೆ, ಮಹಿಳೆ ಮಾಡಿದಂಥ ಪ್ರತಿಯೊಂದು ಕೆಲಸಗಳಿಗೋಸ್ಕರ ಒಂದು ಮಹಿಳಾ ದಿನಾಚರಣೆ ಮಾಡಬೇಕು ಅಂತ ಒಂದು ಜಾರಿಗೆ ಒಂದು ನಿರ್ದೇಶನ ತಗೊಳ್ತಾರೆ. 1917 ಮಾರ್ಚ್ 4ನೇ ತಾರೀಕು ಯುದ್ಧ ನಿಲ್ಲತ್ತೆ, ಮೊದಲನೇ ಮಹಾಯುದ್ಧ. 6ನೇ ತಾರೀಕು ಆಸ್ಟ್ರಿಯಾ, ಹಂಗೇರಿ, ಜರ್ಮನಿ 3 ಜನ ಕೂತ್ಕೊಂಡು ಒಂದು ನಿರ್ಧಾರ ಮಾಡ್ತಾರೆ. ಮಾರ್ಚ್ 8ನೇ ತಾರೀಕು ವಿಶ್ವ ಮಹಿಳಾ ದಿನ ಅಂತ. ಮಹಿಳೆಯ ತಾಯ್ತನಕ್ಕೆ ಮಾಡಿರೋದು, ಮಹಿಳೆಯ ಶೌರ್ಯಕ್ಕೆ, ಮಹಿಳೆಯ ಕಾಂತಿಗೆ, ಮಹಿಳೆಯ ತ್ಯಾಗ ಮನೋಭಾವಕ್ಕೆ ಮಾಡುವಂತಹ ಒಂದು ವಿಶ್ವ ಮಹಿಳಾ ದಿನಾಚರಣೆ ಇದು. ಅದೇ ರೀತಿ ನಾವು ಭಾರತ ದೇಶ ಹೆಮ್ಮೆ ಪಡ್ಕೋಬೇಕು. ಇಡೀ ವಿಶ್ವದಲ್ಲಿ ಮೊದಲನೇ ಮಹಿಳಾ ಸೈನ್ಯ ಕಟ್ಟಲು ನಮ್ಮ ಬೆಳವಾಡಿ ಮಲ್ಲಮ್ಮ, ಮರಾಠಿ ಗಾಯಕರ ಶಿವಾಜಿನ ಸೋದರ ಬೆಳವಾಡಿ ಮಲ್ಲಮ್ಮ, ಮಹಿಳಾ ಸೈನ್ಯ ಕಟ್ಟಲು ಬೆಳವಾಡಿ ಮಲ್ಲಮ್ಮ. ನಾವು ಕನ್ನಡ ಅದಕ್ಕೆ ಹೆಮ್ಮೆ ಪಡಬೇಕು. ಈ ಐತಿಹಾಸಿಕ ದಾಖಲೆಗಳಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ದಿನೇಶ್ ಅವರೇ, ಬಹಳ ಅತ್ಯಮೂಲ್ಯವಾದಂಥ ಸಂದೇಶವನ್ನು ತಾವು ನೀಡಿದ್ದೀರಿ. ವಿಶ್ವ ಮಹಿಳಾ ದಿನಾಚರಣೆಯ ಪ್ರಸ್ತುತತೆ ಏನು ಅನ್ನುವಂಥದ್ದನ್ನು ತಾವು ಬಹಳ ವಿಶದವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಅದಕ್ಕಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ವೇದಿಕೆ ಕಾರ್ಯಕ್ರಮ ಪ್ರಾರಂಭಕ್ಕೂ